ನವೀನ್, ದೇವಿ ಆ್ಯಂಡ್ ದೇವಿಯ ಬೆಸ್ಟ್ ಫ್ರೆಂಡ್ ಆರ್ಯ, ಈ 3 ಜನನು ಕೇರಳಗೆ ಸೇರಿದವರು. ಮನೇಲಿ ವೆಕೇಷನ್ಗೆ ಹೋಗ್ತೀವಿ ಅಂತ ಸುಳ್ಳು ಹೇಳಿ ನಾರ್ತ್ ಈಸ್ಟಲ್ಲಿರೋ ಅರುಣಾಚಲ್ ಪ್ರದೇಶಕ್ಕೆ ಹೋಗಿ ಅಲ್ಲಿಯ ಝೆರೋ ಅನ್ನೋ ಒಂದು ಗ್ರಾಮದಲ್ಲಿ ಹೋಟೆಲ್ಗೆ ಚೆಕ್-ಇನ್ ಆಗ್ತಾರೆ. ಚೆಕ್-ಇನ್ ಆಗೋಕ್ಕೆ ಮುಂಚೆ ID ಪ್ರೂಫ್ ಕೇಳಿದಾಗ ಅದನ್ನು ಕೊಡೋದಕ್ಕೆ ರೆಡಿ ಇರಲ್ಲ. ಹೋಟೆಲ್ ಸ್ಟಾಫ್ಸ್ ತುಂಬ ಫೋರ್ಸ್ ಮಾಡಿ ಒಬ್ಬರಾದರೂ ID ಪ್ರೂಫ್ ಕೊಡಲೇಬೇಕು ಅಂದಾಗ ನವೀನ್ ಅವರ ID ಪ್ರೂಫ್ನ ಸಬ್ಮಿಟ್ ಮಾಡ್ತಾರೆ. ಆ್ಯಂಡ್ ಇವರು ಚೆಕ್-ಇನ್ ಆದಮೇಲೆ 1 ದಿನ ಆದರೂ ಅವ್ರ ಕಡೆಯಿಂದ ಯಾವುದೇ ರೀತಿಯ ರಿಯಾಕ್ಷನ್ಸ್ ಬರಲ್ಲ. ಅವ್ರು ಯಾರೂ ಹೊರಗೆ ಬರಲ್ಲ ಅನ್ನೋದನ್ನು ನೋಡಿ ಹೋಟೆಲ್ ಸ್ಟಾಫ್ಸ್ಗೆ ತುಂಬಾ ಭಯ ಆಗುತ್ತೆ. ಅದಾದಮೇಲೆ ಅವ್ರಿಗೆ ಕಾಲ್ ಮಾಡ್ತಾರೆ, ಹೋಗಿ ರೂಮ್ ಡೋರ್ ನಾಕ್ ಮಾಡ್ತಾರೆ, ಬಟ್ ಏನೂ ಪ್ರಯೋಜನ ಆಗಲ್ಲ. ಅದಾದಮೇಲೆ ಇನ್ನೂ ಲೇಟ್ ಮಾಡೋದು ಬೇಡ ಅಂತ ರೂಮ್ ಡೋರ್ ಹೊಡೆದು ಒಳಗೋಗಿ ನೋಡಿದ್ರೆ ಅವರು ನಿಜಕ್ಕೂ ಶಾಕ್ ಆಗ್ತಾರೆ. ಅಲ್ಲಿ ಆರ್ಯ ಅನ್ನೋ ಹುಡುಗಿ ಬೆಡ್ ಮೇಲೆ ಕೈ ಮುಖ ಅಂತ ಬಾಡಿ ಪೂರ್ತಿ ಕಟ್ ಮಾರ್ಕ್ಸಿಂದ ಬ್ಲಡ್ನ ಮಧ್ಯ ಮಲಗಿರ್ತಾಳೆ. ಇದೇನಾಯಿತು ಅಂತ ತಿರುಗಿ ನೋಡಿದ್ರೆ ದೇವಿ ಅಲ್ಲೇ ಪಕ್ಕದಲ್ಲಿ ನೆಲದ ಮೇಲೆ ಅದೇ ಪರಿಸ್ಥಿತಿಲಿರ್ತಾಳೆ. ಈ ಇಬ್ಬರು ಹುಡುಗಿರು ಇಲ್ಲಿದ್ದಾರೆ, ಆದರೆ ನವೀನ್ ಎಲ್ಲಿ ಅಂತ ಇಡೀ ರೂಮೆಲ್ಲ ಹುಡ್ಕೊತ ಹೋದರೆ ವಾಶ್ರೂಮಲ್ಲಿ ನವೀನ್ ಕೂಡ ಅದೇ ಪರಿಸ್ಥಿತಿನಲ್ಲಿ ಸಿಗ್ತಾನೆ. ಆದರೆ ನಿಜವಾಗ್ಲೂ ಅಲ್ಲಿ ಏನಾಯಿತು? ಈ 3 ಜನ ಕೇರಳದಿಂದ ಅರುಣಾಚಲ್ ಪ್ರದೇಶಕ್ಕೆ ಯಾಕೆ ಬಂದರು? ಇಲ್ಲಿ ನಿಜಕ್ಕೂ ಏನು ನಡೀತಾ ಇದೆ? ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಇದು ಯಾವುದೋ ಕ್ರೈಮ್ ಸ್ಟೋರಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು, ಬಟ್ ನಿಜವಾಗ್ಲೂ ಇದೊಂದು ಕ್ರೈಮ್ ಸ್ಟೋರಿ ಅಲ್ಲ. ಈ ವಿಡಿಯೋ ಒಂದು ರೀತಿಯಲ್ಲಿ ಅವೇರ್ನೆಸ್ ವಿಡಿಯೋ ಕೂಡ ಆಗಿರುತ್ತೆ. ಸೊ ವಿದೌಟ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗಷ್ಟೇ ಈ ರೀತಿಯ ವಿಯರ್ಡೆಸ್ಟ್ ಆ್ಯಂಡ್ ಕ್ರೇಜಿಯಸ್ಟ್ ಸ್ಟೋರೀಸ್ನ ನಾನು ಇಮಿಡಿಯೇಟಾಗಿ ನಿಮ್ಮ ಹತ್ರ ಬಂದು ಸೇರಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಕಥೆಯ ಮೇನ್ ಕ್ಯಾರೆಕ್ಟರ್ ನವೀನ್ ಥಾಮಸ್ ಅವರು ಸ್ಟಾಕ್ ಮಾರ್ಕೆಟಲ್ಲಿ ಡೇ ಟ್ರೇಡರ್ ಆಗಿದ್ದಾರೆ. ಬಟ್ ಬೈ ಪ್ರೊಫೆಷನ್ ಇವರೊಬ್ಬ ಆಯುರ್ವೇದಿಕ್ ಡಾಕ್ಟರ್. ಇವರ ವೈಫ್ ದೇವಿ ಕೂಡ ಒಬ್ಬ ಡಾಕ್ಟರ್ ಆಗಿದ್ದಾರೆ. ಬಟ್ ತನ್ನನ್ನು ತಾನು ಸ್ಕೂಲ್ ಎಜುಕೇಷನ್ ಅಂತ ಡೆಡಿಕೇಟ್ ಮಾಡಿಕೊಂಡು ಒಬ್ಬ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಇವರ ಬೆಸ್ಟ್ ಫ್ರೆಂಡ್ ಆರ್ಯ ಕೂಡ ಇವ್ರ ಜೊತೆನೇ ಅದೇ ಶಾಲೆಯಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾರೆ. ನವೀನ್ ಅವರು ತುಂಬ ಎಕ್ಸ್ಪ್ಲೋರಿಂಗ್ ಮೈಂಡ್ಸೆಟ್ ಇರೋ ವ್ಯಕ್ತಿ ಆಗಿರೋದ್ರಿಂದ ಯಾವಾಗಲೂ ಇಂಟರ್ನೆಟ್ಟಲ್ಲಿ ತುಂಬ ಬ್ರೌಸ್ ಮಾಡ್ತಾ ಹೊಸ ವಿಷಯಗಳನ್ನ ತಿಳ್ಕೊತಾ ಇರ್ತಾರೆ. ಹೀಗಿರುವಾಗ ಅವ್ರ ಪರಿಚಯ ಆಗುತ್ತೆ ಡಾರ್ಕ್ ವೆಬ್ಗೆ. ಡಾರ್ಕ್ ವೆಬ್ ಅನ್ನೋದು ಇಂಟರ್ನೆಟ್ನ ಒಂದು ಡಾರ್ಕ್ ಸೈಡ್ ಅಂತಲೇ ಹೇಳ್ಬೋದು. ಈ ಒಂದು ಡಾರ್ಕ್ ವೆಬ್ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಇನ್ ಕೇಸ್ ಗೊತ್ತಿಲ್ಲ, ನೀವೇನಾದರೂ ತಿಳ್ಕೋಬೇಕು ಅಂದರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿರೋ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಕಮಿಂಗ್ ಟು ದ ವಿಡಿಯೋ. ನವೀನ್ ಅವರು ಹೀಗೆ ಬ್ರೌಸ್ ಮಾಡಬೇಕಾದ್ರೆ ಅವ್ರ ಕಣ್ಣಿಗೆ ಒಂದು ವೆಬ್ಸೈಟ್ ಬೀಳುತ್ತೆ. ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯನ ಅವರು ಗಮನಿಸ್ತಾರೆ. ಅದು ಭೂಮಿ ಥರನೇ ಇರೋ ಇನ್ನೊಂದು ಗ್ರಹ, ಇನ್ನೊಂದು ಗ್ಯಾಲಕ್ಸಿನಲ್ಲಿದೆ. ಅಲ್ಲಿ ಭೂಮಿ ಮೇಲೆ ನಾಶ ಆಗಿರುವಂತಹ ಡೈನೋಸರ್ ಅಂತಹ ಎಷ್ಟೋ ಸ್ಪೀಸೀಸ್ಗಳು ಜೀವಂತವಾಗಿದೆ. ಭೂಮಿ ಮೇಲೆ ಕಣ್ಮರೆಯಾಗಿರುವಂತಹ ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಅಂತಹ ಮಹಾನ್ ವ್ಯಕ್ತಿಗಳು ಅಲ್ಲಿ ಜೀವಂತವಾಗಿದ್ದಾರೆ. ಹಾಗೆ ಇಲ್ಲಿಂದ ನಾವು ಆ ಗ್ರಹಕ್ಕೆ ಹೋದರೆ 10x ಮೋರ್ ಪವರ್ಫುಲ್ ಆಗ್ತೀವಿ. ಈ ಗ್ರಹದಲ್ಲಿರೋ ಒಂದು ಪರ್ಟಿಕ್ಯುಲರ್ ಟ್ರೈಬ್ ಕಮ್ಯುನಿಟಿ ಮೂಲಕ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತಹ ಎಷ್ಟೋ ಬರೋ ಕಾನ್ಸ್ಪಿರಸಿ ಥಿಯರೀಸ್ನೆಲ್ಲ ಹಾಕಿರ್ತಾರೆ. ಬಟ್ ನವೀನ್ ಅವರು ಅದನ್ನ ನಂಬ್ತಾರೆ. ಈ ಮೂಢನಂಬಿಕೆಯ ಬಲೆಗೆ ಬೀಳ್ತಾರೆ. ಆ್ಯಂಡ್ ಹಾಗೆ ಸ್ವಲ್ಪ ದಿನ ಆದಮೇಲೆ ಅವರು ಆ ವಿಷಯಗಳ ಬಗ್ಗೆ ದೇವಿ ಹತ್ರ ಡಿಸ್ಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇವಿ ಅವರಿಗೆ ಈ ವಿಷಯದ ಬಗ್ಗೆ ಸ್ಟಾರ್ಟಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ ಅವರು ಪದೇ ಆ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಅವರಿಗೂ ಇಂಟ್ರೆಸ್ಟ್ ಬರುತ್ತೆ. ಇಬ್ಬರೂ ಸೇರಿಕೊಂಡು ರಿಸರ್ಚ್ ಮಾಡಿ ಒಂದು ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಆರ್ಯ ಅನ್ನೋ ಹುಡುಗಿಗೆ ಕೂಡ ಇವ್ರ ಜೊತೆ ಸೇರಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಆ ಒಂದು ಮೇಲ್ ಐಡಿಯಿಂದ ಅವಳಿಗೆ ಈ ವಿಷಯಗಳ ಬಗ್ಗೆ ಎಲ್ಲ ಮೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಅವಳು ಕೂಡ ಬ್ರೈನ್ ವಾಶ್ ಆಗ್ತಾಳೆ. ಆದಷ್ಟು ಬೇಗ 3 ಜನ ಮೀಟ್ ಮಾಡ್ತಾರೆ ಆ್ಯಂಡ್ ಒರಿಜಿನಲ್ ಐಡೆಂಟಿಟಿನ ರಿವೀಲ್ ಮಾಡ್ಕೋತಾರೆ. ನೆಕ್ಸ್ಟ್ ಇವರು ಅದನ್ನು ರಿಯಲ್ ಆಗಿ ಚೆಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ನವೀನ್ ಹಾಗೂ ದೇವಿ ಅರುಣಾಚಲ್ ಪ್ರದೇಶಕ್ಕೆ ಟ್ರಿಪ್ ಹೋಗ್ತಾರೆ. ಅಲ್ಲಿರೋ ಟ್ರೈಬ್ ಕಮ್ಯುನಿಟಿಗಳ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಅಲ್ಲಿಂದ ಬಂದಮೇಲೆ ಅಲ್ಲಿ ಅವರು ಕಮ್ಯುನಿಕೇಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಅಂತ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿರುವಂತಹ ಎಷ್ಟೋ ಕಲ್ಲುಗಳನ್ನೆಲ್ಲ ಫೈಂಡ್ ಔಟ್ ಮಾಡ್ತಾರೆ. ಸೊ ಅದಾದಮೇಲೆ ಅವರು ಆರ್ಯಾಗೆ ಬಂದು ಎಸ್ ಹೌದು ಇದೆಲ್ಲ ನಿಜ, ಈ ರೀತಿ ಒಂದು ಟ್ರೈಬ್ ಕಮ್ಯುನಿಟಿ ಇದೆ ಆ್ಯಂಡ್ ಈ ರೀತಿಯ ಒಂದು ಕಲ್ಲುಗಳನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂತ ಎಲ್ಲ ವಿಷಯಗಳನ್ನೂ ಶೇರ್ ಮಾಡ್ತಾರೆ. ದೆನ್ ಇವ್ರು 3 ಜನನೂ ಡಿಸೈಡ್ ಮಾಡ್ತಾರೆ, ಸೊ ಫೈನಲಿ ನಾವು ಆ ಗ್ರಹಕ್ಕೆ ಹೋಗ್ತೀವಿ ಅಂತ. ಆ್ಯಂಡ್ ಇವರ ಮನೇಲಿ ಸುಳ್ಳು ಹೇಳ್ತಾರೆ. ನವೀನ್ ಹಾಗೂ ದೇವಿಯವರು
ನಾವು ಟ್ರಿಪ್ ಹೋಗ್ತಿದ್ದೀವಿ ಅಂತ ಮನೇಲಿ ಸುಳ್ಳು ಹೇಳಿದರೆ ಆರ್ಯ ತಮ್ಮ ಪೇರೆಂಟ್ಸ್ಗೆ ಇನ್ಫಾರ್ಮೇ ಮಾಡದೆ ಹೊರಟೋಗ್ತಾರೆ. ಇವ್ರು 3 ಜನ ನೆಕ್ಸ್ಟ್ ಹೋಗೋದೆ ಅರುಣಾಚಲ್ ಪ್ರದೇಶನ ಝೀರೋ ಅನ್ನೋ ಒಂದು ಗ್ರಾಮ. ಈಗಲೇ ನಾನು ಮೊದಲೇ ಹೇಳಿದ್ದಲ್ಲ ಆ ಸೀನ್ ನಡೆಯೋದು. ಹೋಟೆಲಲ್ಲಿ ಚೆಕ್-ಇನ್ ಆಗ್ತಾರೆ. ಚೆಕ್-ಇನ್ ಆದಮೇಲೆ ಒಂದಿನ ಆದರೂ ಬಾಗಿಲು ತೆಗೆಯಲ್ಲ. ಹೋಟೆಲ್ ಸ್ಟಾಫ್ಸು ಗಾಬರಿಯಿಂದ ಹೋಗಿ ನೋಡಿದಾಗ ಅವರಿಗೆ ಅಲ್ಲಿ ಡೆಡ್ ಬಾಡಿ ಸಿಗುತ್ತೆ. ಆ್ಯಂಡ್ ಆ ರೂಮ್ನ ಅವರು ಇನ್ ಡೀಟೇಲಾಗಿ ಚೆಕ್ ಮಾಡಿದಾಗ ಅವರಿಗೆ ಅಲ್ಲಿ ಒಂದು ಟ್ಯಾಬ್ಲೆಟ್ ಕೂಡ ಸಿಗುತ್ತೆ. ಈ ಟ್ಯಾಬ್ಲೆಟ್ ಇವ್ರು 3 ಜನ ತಗೊಂಡಿರ್ತಾರೆ ಅಂತ ಹೇಳಲಾಗ್ತಿದೆ, ಬಟ್ ನಾಟ್ ಶೋರ್. ಇದೇನಕ್ಕೆ ಅಂದರೆ ಯೂಶ್ವಲಿ ನಮಗೇನಾದ್ರು ಏಟಾದರೆ ಸ್ವಲ್ಪ ಹೊತ್ತು ಬ್ಲಡ್ ಹೋಗುತ್ತೆ, ಆಮೇಲೆ ಬ್ಲಡ್ ಕ್ಲಾಟ್ ಆಗುತ್ತೆ. ಸೊ ಜಾಸ್ತಿ ಬ್ಲಡ್ ಲಾಸ್ ಆಗಲ್ಲ. ಬಟ್ ಈ ಟ್ಯಾಬ್ಲೆಟ್ ತೊಗೊಂಡ್ರೆ ನಮಗೆ ಬ್ಲಡ್ ಕ್ಲಾಟ್ ಆಗಲ್ಲ. ಬ್ಲಡ್ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರುತ್ತೆ. ಆ ಟ್ಯಾಬ್ಲೆಟ್ ಯಾವುದು ಅಂತ ಕೇಳಬೇಡಿ, ಅದೆಲ್ಲ ತಿಳ್ಕೊಬಾರ್ದು. ಸೊ ಅದಾದಮೇಲೆ ಅದಷ್ಟೇ ಅಲ್ಲದೆ ಇವ್ರು 3 ಜನನೂ ಕೂಡ ತಮ್ಮ ಕೂದಲನ್ನ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಟಿದ್ದಾರೆ. ಇದನ್ನು ನೋಡಿದಾಗ ತುಂಬ ಜನ ಏನು ಪ್ರಿಡಿಕ್ಟ್ ಮಾಡ್ತಾರೆ ಅಂದರೆ ಮೇ ಬಿ ಇದು ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ಕಿಂದನೇ ಈ ರೀತಿ ಎಲ್ಲ ನಡೆದಿರ್ಬೋದು ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ಅಲ್ಲಿ ಟ್ರೈಬ್ ಕಮ್ಯುನಿಟಿಯವ್ರು ಯೂಸ್ ಮಾಡುವಂತಹ ಸೂಜಿಗಳ ಮಾಲೆ ಇರ್ಬೋದು, ಕಲ್ಲುಗಳಿರ್ಬೋದು, ಇಂತಹ ಎಷ್ಟೋ ವಿಷಯಗಳು ಸಿಗುತ್ತೆ, ವಸ್ತುಗಳು ಸಿಗುತ್ತೆ. ಅದಾದಮೇಲೆ ಫೈನಲಿ ಅವ್ರಿಗೊಂದು ಎವಿಡೆನ್ಸ್ ಅಂತ ಸಿಗೋದು ಅಂದರೆ ಒಂದು ಲೆಟರ್. ಆ ಲೆಟರಲ್ಲಿ ಏನು ಬರೆದಿರ್ತಾರೆ ಅಂದರೆ, ನಮಗೆ ಯಾವುದೇ ರೀತಿ ಸಾಲ ಇಲ್ಲ, ನಮಗೆ ಯಾರ ಜೊತೆನೂ ದ್ವೇಷ ಇಲ್ಲ, ನಾವಿಷ್ಟು ದಿನ ಈ ಭೂಮಿ ಮೇಲೆ ಏನು ಬದುಕಿದ್ದೀವಿ ತುಂಬ ಖುಷಿಯಾಗಿ ಬದುಕಿದ್ದೀವಿ. ಆ್ಯಂಡ್ ಎಲ್ಲ ಗೊತ್ತಿದ್ದು ತುಂಬ ಅವೇರ್ ಆಗಿ ನಾವು ಬೇರೆ ಒಂದು ಜಗತ್ತಿಗೆ ಸಂತೋಷವಾಗಿ ನಮ್ಮ ಪಯಣವನ್ನು ಆರಂಭಿಸ್ತಿದ್ದೀವಿ. ನೀವು ಯಾರೂ ಭಯ ಪಡೋ ಅಗತ್ಯ ಇಲ್ಲ ಅಂತ ಹೇಳಿ ಬರೆದು ದೇವಿ ಅವರ ಫಾದರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟು ಇವ್ರು 3 ಜನರು ಸೈನ್ ಮಾಡಿದ್ದಾರೆ. ಎಷ್ಟು ಕ್ರೇಜಿ ಅನಿಸುತ್ತಲ್ವ. ತುಂಬ ವಿಯರ್ಡ್ ಆಗಿದೆ ಸ್ಟೋರಿ. ಒಬ್ಬ ವೆಲ್ ಎಜುಕೇಟೆಡ್ ಪೀಪಲ್, ಇವ್ರು ಯಾರು ಲೈಕ್ ಯಾವುದೋ ಹಳ್ಳಿಯಿಂದ ಬಂದಿದ್ದಾರೆ, ಓದಿಲ್ಲ ಅನ್ನೋರಲ್ಲ. ಇಬ್ಬರು ಡಾಕ್ಟರ್ಸ್ ಆ್ಯಂಡ್ ಒಬ್ಬ ಟೀಚರ್, ತುಂಬ ವೆಲ್ ಎಜುಕೇಟೆಡ್ ಪೀಪಲ್. ಬಟ್ ಒಂದು ಮೂಢನಂಬಿಕೆಗೊಳಗಾಗಿ ತಮ್ಮ ಜೀವನನ ತಾವೇ ಹಾಳು ಮಾಡಿಕೊಂಡ್ರು. ಇದೇ ರೀತಿ ರೀಸೆಂಟಾಗಿ ಡೆಲ್ಲಿಲಿ ಒಂದು ಇನ್ಸಿಡೆಂಟ್ ಆಯಿತು. ಇಡೀ ಫ್ಯಾಮಿಲಿ ತನ್ನ ತಾತನ ಹತ್ರ ಹೋಗ್ತೀನಿ ಅಂತ ಸೂಸೈಡ್ ಮಾಡಿಕೊಂಡ್ರು. ಇದೇ ಕೇರಳದಲ್ಲಿ ಮೂಢನಂಬಿಕೆಗೊಳಗಾಗಿ ಮತ್ತೊಂದು ಇನ್ಸಿಡೆಂಟ್ ಆಗಿತ್ತು. ನಾವು ನರಮಾಂಸ ತಿಂದರೆ ನಮ್ಮ ಆಯಸ್ಸು ಹೆಚ್ಚಾಗತ್ತೆ ಅನ್ನೋದಕ್ಕೋಸ್ಕರ ಒಂದು ಹುಡುಗಿನ ಸಾಯಿಸಿ ಅವಳನ್ನು ತಿಂತಿದ್ರು. ಇಂತಹ ಎಷ್ಟೋ ವಿಷಯಗಳು ಕೇರಳದಲ್ಲಿ ನಡೀತಾನೆ ಇದೆ. ತುಂಬ ಎಜುಕೇಟೆಡ್ ಪೀಪಲ್ ಇರೋ ಸ್ಟೇಟ್ ಅಂದರೆ ಅದು ಕೇರಳ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಅದೇ ಕೇರಳದಲ್ಲಿ ಇಂಥ ಮೂಢನಂಬಿಕೆ ವಿಚಾರಗಳು ತುಂಬ ನಡೀತಾ ಇರೋವಂಥದ್ದು ತುಂಬಾ ಯೋಚನೆ ಮಾಡುವಂತಹ ವಿಷಯ. ಇದು ಯಾವ ಲೆವೆಲಿಗೆ ಹೋಗಿದೆ ಅಂದರೆ ಅಸೆಂಬ್ಲಿಯಲ್ಲಿ ಈ ಮೂಢನಂಬಿಕೆಗೆ ವಿರುದ್ಧವಾಗಿ ಒಂದು ಬಿಲ್ನ ಪಾಸ್ ಮಾಡಬೇಕು ಅಂತೆಲ್ಲ ಚರ್ಚೆ ಆಗ್ತಿದೆ. ಆ ಲೆವೆಲಿಗೆ ಹೋಗಿದೆ. ಸೊ ಎಸ್ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಕೂಡ ಯಾವುದೇ ರೀತಿಯ ಮೂಢನಂಬಿಕೆಗೆ ಒಳಗಾಗಬೇಡಿ. ಯಾವುದೇ ವಿಷಯ ಆದರೂ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ. ನಾವಿವಾಗಿರೋದು 2024ಅಲ್ಲಿ. ಈಗಲೂ ಕೂಡ ಈ ರೀತಿ ಮೂಢನಂಬಿಕೆಗೆ ಒಳಗಾಗಿ ಜೀವನ ಹಾಳು ಮಾಡ್ಕೊಳ್ಳೋದು ಚೆನ್ನಾಗಿರಲ್ಲ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಇದೊಂದು ಅವೇರ್ನೆಸ್ ವಿಡಿಯೋ ಆಗಿರೋದ್ರಿಂದ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಕೂಡ ಶೇರ್ ಮಾಡಿ. ಆ್ಯಂಡ್ ಆದಷ್ಟು ಈ ಒಂದು ವಿಡಿಯೋನ ಸ್ಪ್ರೆಡ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸೈನಿಂಗ್ ಆಫ್. ಲವ್ ಯು ಆಲ್.